ಸೋಣ ಆಯ್ತಾ ಮಾಡಿಸೋ ಎಪ್ಪಳಿಗೆ ಬೀರಿಲ್ಲ ಸೈಡ್ಗೆ ಗಡಿಕೆ ಬರ್ರಿ ಎಲ್ಲ ಬರ್ರಿ ಮುಂದೆ ಕೇರ್ಪೇಟೆ ತಾಲೂಕು ಒಂದು ನಿಮಿಷ ಅವರು ಬರ್ಲಿ ಸರ್ ರೆಡಿ ಸರ್ ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿಯವರು ಸಹ ನಮ್ಮಲ್ಲಿ ಮತ್ತಿಕೆರೆ ಗಾಡಗನಹಳ್ಳಿ ಹೊಟ್ಟುಪೆ ಸೆಟ್ಟಹಳ್ಳಿ ಮತ್ತು ಬೀಬಾಚಹಳ್ಳಿ ಕಿಳಂಕುಪ್ಲು ಅಳೂರು ಈ ಭಾಗದ ಎಲ್ಲ ನಾಲೆ ಸ್ವಾಧೀನಕ್ಕೆ ಪಡ್ಕೊಂಡವ್ರೆ ನಾಲೆ ತೆಗೆಯೋಕ್ಕೆ ಜಮೀನನ್ನ ಇದು ಆಲೆ 15ರಿಂದ 16 ವರ್ಷ ಆಗಿದೆ ಸರ್ ಸ್ವಾಧೀನಪಡಿಸ್ಕೊಂಡು. ಆಮೇಲೆ ಕೋರ್ಟಿಂದ ಆದೇಶ ಆಗದೆ 2 ವರ್ಷ ಆಗಿದೆ, ದುಡ್ಡು ಹಾಕಿ ಅವರು ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ. ಹಂಗಾಗಿ ಕೋರ್ಟಿಂದ ಜಪ್ತಿಗೆ ಇದು ಮಾಡವ್ರೆ. ನಾವು ಸಾಮಾನುಗಳೆಲ್ಲನೂ ಜಪ್ತಿ ಮಾಡಿಸಿದ್ದೀವಿ. ನಮ್ಮ ಹೆಸರು ಕೃಷ್ಣೇಗೌಡ ಅಂತ ಸರ್, ಕೇಳಬೇಕು. ಗೌರ್ಮೆಂಟು ಒಂದು ಜಪ್ತಿ, ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು, ಆಯಿತಾ. 1 ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ಬೀರ್ಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. 3 ಬಾರಿ ನಾವು ಬಂದು ಕೇಳ್ಕೊಂಡಿದ್ದೀವಿ, ಸರ್ ಈ ಥರ ಜಪ್ತಿ ಆದೇಶ ಇದೆ, ಓಟ್ ಆಡಳಿತ ದಯಮಾಡಿ ಕಟ್ಟಿ. ಜಿಲ್ಲಾಡಳಿತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ಇದು, ಡಿ ಸಿ ಅವರಿಗೆ ಮರ್ಯಾದೆ ಪ್ರಶ್ನೆ. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಸಾಹೇಬ್ರನ್ನು ಕೂಡ ಬಂದು ಭೇಟಿ ಮಾಡಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮೊನ್ನೆ ಡಿ ಸಿ ಅವರು ಇದನ್ನು ಸೀರಿಯಸ್ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ಯಾಕೆಂದರೆ ಇದು ಡಿ ಸಿ ಅವರ ಮರ್ಯಾದೆಯ ಪ್ರಶ್ನೆ, ಅವರ ಗೌರವದ ಪ್ರಶ್ನೆ. ಏಕೆಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಂಥ ವಿಷಯಗಳನ್ನ ಅವ್ರು, ಅದರಲ್ಲೂ ವಿಶೇಷ ರೈತರುಗಳ ವಿಚಾರಗಳನ್ನ ಇವರು ಗಂಭೀರ ತಗೊಂಡಿಲ್ಲ. ಈಗ ಜಪ್ತಿ ಆದೇಶ ಆಗಿದೆ, ಜಪ್ತಿ ಮಾಡಿದ್ದೀವಿ. ನೋಡಿ, SL ಆಫೀಸಲ್ಲಿ 10ರಿಂದ 15 ಜನ ಅಧಿಕಾರಿಗಳಿದ್ದಾರೆ ಸರ್. ಇವು ಏನೂ ಕೂಡ ಕೆಲಸ ಮಾಡಲಿಕ್ಕಲ್ಲಿಲ್ಲ. ಇದಕ್ಕೆ ಕಾರಣ ಸರ್ಕಾರ ಅಮೌಂಟ್ ರಿಲೀಸ್ ಮಾಡ್ದಾನೆ, ಅಧಿಕಾರಿಗಳು ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಅಮೌಂಟ್ ರಿಲೀಸ್ ಮಾಡ್ದಾನೆ, ಪಾಪ ವಿಶೇಷ ಭೂಸ್ವಾಧೀನಾಧಿಕಾರಿ ಆಗ್ಬೋದು, ಆ ಸ್ಟಾಫ್ ಏನು ಮಾಡ್ತಾರೆ ಪಾಪ. ನಾನು ಏನು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ಈಗ ಹೊಸದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಇವರು ರಾಮಲಿಂಗಾರೆಡ್ಡಿ ಅವರು, ಅವರೇ ನೀರಾವರಿ ಸಚಿವರು. ನೋಡಿ, ಮಾನ್ಯ ರಾಮಲಿಂಗಾರೆಡ್ಡಿಯವರೇ ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನು ಕಾಪಾಡ್ಕೋಬೇಕು ಅಂತಿದೆ, ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ, 6 ಕೋಟಿ, 2 ಕೋಟಿ, 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡಿಕೊಂಡ್ರೆ ಜಮೀನಿಗೆ ಪರಿಹಾರ ಕೊಡೋಕೆ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ, 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು, ಆ ರೈತರು ಬೇರೆ ಅಲ್ಲ, ಈ ರೈತರು ಬೇರೆ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು 15 ವರ್ಷ ಆಗಿದೆ, ಇವರು ಪರಿಹಾರ ಕೊಡೋಕೆ ದುಡ್ಡಿಲ್ಲ. ಅಲ್ಲಿ ಹೊಸ ಪೋಸ್ಟನ್ನು ಕೈ ಹಾಕಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, 10 ಬಾರಿ ಹೇಳಿದ್ದೀನಿ ಜಪ್ತಿ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸರ್ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಇದ್ರ ಬಗ್ಗೆ ಮೊನ್ನೆ DC ಅವರು ಗಂಭೀರ ತಗೋಬೇಕು, ಜಿಲ್ಲಾ ಉಸ್ತುವಾರಿ ಗಂಭೀರ ತಗೋಬೇಕು. ಈ ಥರ ಆದರೆ ಜನ ಇಡೀ ಜಿಲ್ಲೆಯಲ್ಲಿ ಇದಕ್ಕೆ ಶ್ರಮಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಒಂದು ವೇಳೆ ಸರ್ ಏನಾದರೂ ಈ ಥರ ಜಪ್ತಿ, ನೋಡಿ, ಕೋರ್ಟ್ ಆದೇಶ ಇದ್ರೂ ಕೂಡ ಇವರು ಇದಿಲ್ಲ, ಇವ್ರು ಏನಾದ್ರು ಜಪ್ತಿ ಆದೇಶಕ್ಕೆ ಬೆಲೆ ಕೊಡಲ್ಲ ಅಂದ್ರೆ ಸರ್, ಮುಂದೆ ನಾವು ವಿಧಾನಸೌಧದ ಮುಂದೆ ನಾವು ಮತ್ತು ನಮ್ಮ ಕಕ್ಷಿದಾರರ ಬಗ್ಗೆ ಅಮರಣಾಂತ ಉಪವಾಸವನ್ನು ಮಾಡಬೇಕಾಗಿದೆ. ಇಷ್ಟು ಹೇಳೋದು ಮಾತಾಡ್ತೀನಿ. ಯಾವ ಹೆಸರು ಸರ್? ಧನಂಜಯ್ ಕುಮಾರ್ ಅಂತ. ಸುಮಾರು 40 ಜನ ಅರ್ಜಿದಾರರ ಪರ ವಕೀಲರು ಸರ್.